ಶ್ರೀಗುರುಭ್ಯೋ ನಮಃ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಪದ್ಯ ಈ ರೀತಿಯಾಗಿದೆ. ಮೀನಕೂರ್ಮ ವರಾಹ ನರಪಂಚಾನನಾತುಲ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸಿ ಧೇನುಕಾಸುರ ಮಥನ ತ್ರಿಪುರವಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದೀ ಕಾಯ್ದ ಸುಜನರನು. ಭಗವಂತನ ದಶಾವತಾರಗಳನ್ನ ದಾಸರಾಯರು ಈ ಪದ್ಯದಲ್ಲಿ ವಿಶೇಷವಾಗಿ ಕೊಂಡಾಡ್ತಾ ಇದ್ದಾರೆ. ಮೀನಾ ಅಂದ್ರೆ ಗೊತ್ತು, ಮತ್ಸ್ಯಾವತಾರವನ್ನ ಮಾಡಿ ವೇದಗಳ ಉದ್ಧಾರವನ್ನ ಮಾಡಿರ್ತಕ್ಕಂತಹ ಪರಮಾತ್ಮ, ಮತ್ಸ್ಯರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವನೇ ಮೀನ. ಕೂರ್ಮ ಅಂದ್ರು, ತಾನು ಕೂರ್ಮ ರೂಪದಿಂದ ಆಮೆಯ ರೂಪದಿಂದ ಅವತಾರವನ್ನ ಮಾಡಿ ಮಂದರ ಪರ್ವತವನ್ನ ಬೆನ್ನಿನ ಮೇಲೆ ಧಾರಣೆ ಮಾಡಿರ್ತಕ್ಕಂಥವನು ಕೂರ್ಮರೂಪಿಯಾದಂತಹ ಪರಮಾತ್ಮ. ಮತ್ತೆ ವರಾಹ, ಭೂಮಿಯನ್ನ ಧರಿಸಿರತಕ್ಕಂತಹ ವರಾಹ ರೂಪಿಯಾದಂತಹ ಭಗವಂತ. ನರಪಂಚಾನನ, ನರ ಪಂಚಾನನ, ಪಂಚಾನನ ಅಂತಂದ್ರೆ ಸಿಂಹ, ನರಪಂಚಾನನ ಅಂತಂದ್ರೆ ನರಸಿಂಹ. ನರಸಿಂಹನನ್ನ ನರಪಂಚಾನನ ಶಬ್ದದಿಂದ ತಿಳಿಸ್ತಾರೆ. ಸಿಂಹೋ ಮೃಗೇಂದ್ರ ಪಂಚಾನನ ಪಂಚಾಸ್ಯ ಅಂತ ಇದೆ. ಆದ್ರಿಂದ ಪಂಚಾನನ, ಆಸ್ಯ ಅಂದ್ರೆ ಆನನ, ಪಂಚಾನನ ಅಂತಂದ್ರೆ ಸಿಂಹ. ಅದಕ್ಕೆ ನರಸಿಂಹ ರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ನರಪಂಚಾನನ. ಅತುಳ ಶೌರ್ಯ, ವಾಮನ. ಅತುಳ ಅಂತಂದ್ರೆ ಅಪರಿಮಿತವಾದಂತಹ ಶೌರ್ಯ, ಆ ಪರಾಕ್ರಮ ಏನಿದೆ ಪರಮಾತ್ಮನದ್ದು ಅದು ಅಪರಿಮಿತವಾಗಿರ್ತಕ್ಕಂತಹ ಪರಾಕ್ರಮ. ಅತುಳ ಶೌರ್ಯ ವಾಮನ, ಬಲಿಯ ದರ್ಪವನ್ನ ಮುರಿದು ತಾನು ಅವತಾರವನ್ನ ಮಾಡಿರ್ತಕ್ಕಂಥವನು. ಆ ದರ್ಪವನ್ನ ಮುರಿಯಲಿಕ್ಕೋಸ್ಕರವಾಗಿಯೇ ಅವತಾರ ಮಾಡಿರ್ತಕ್ಕಂತಹ ವಾಮನ ರೂಪಿಯಾದಂತಹ ಪರಮಾತ್ಮ ವಾಮನ. ರೇಣುಕಾತ್ಮಜ ಅಂದ್ರು. ರೇಣುಕಾದೇವಿ ಯಾರು? ಜಮದಗ್ನಿ ಋಷಿಗಳ ಪತ್ನಿ. ಅವರಲ್ಲಿ ಅವತಾರ ಮಾಡಿರ್ತಕ್ಕಂತಹ ರೂಪ ಯಾವುದು? ಪರಶುರಾಮ ರೂಪ. ಪರಶುರಾಮ ಅಂತ ಕರೆದರು. ರೇಣುಕಾತ್ಮಜ ಅಂದ್ರೆ ಪರಶುರಾಮ. ರಾವಣಾದಿ ನಿಶಾಚರ ಧ್ವಂಸಿ, ರಾವಣ ಮೊದಲಾಗಿ, ರಾವಣ, ಕುಂಭಕರ್ಣ ಇವರೇ ಮೊದಲಾಗಿರ್ತಕ್ಕಂತಹ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡಿರ್ತಕ್ಕಂಥವನು ರಾವಣಾದಿ ನಿಶಾಚರ ಧ್ವಂಸಿ. ನಿಶಾಚರರು ಅವರೆಲ್ಲ ಏನಿದ್ರು ರಾಕ್ಷಸರು, ಅವರನ್ನೆಲ್ಲ ಸಂಹಾರ ಮಾಡಿದ್ದಾನೆ ಪರಮಾತ್ಮ. ದಶರಥನಲ್ಲಿ ಅವತಾರವನ್ನ ಮಾಡಿ ಪರಮಾತ್ಮ ಆ ಕೆಲಸವನ್ನ ಮಾಡಿದ. ಆಮೇಲೆ ತ್ರಿಪುರವ ಹಾನಿಗೈಸಿದ ಧೇನುಕಾಸುರ ಮಥನ. ಧೇನುಕಾಸುರನನ್ನ ಯದ್ಯಪಿ ಸಂಹಾರ ಮಾಡಿದವರು ಬಲರಾಮ. ಬಲರಾಮನನ್ನ ದಶಾವತಾರಗಳಲ್ಲಿ ಸೇರಿಸಿಲ್ಲ. ಬಲರಾಮ ದೇವರು ಶೇಷದೇವರ ಅವತಾರ. ಆದ್ರೆ ಇಲ್ಲಿ ಯಾಕೆ ತೆಗೆದುಕೊಂಡ್ರು ಅಂತಂದ್ರೆ, ಧೇನುಕಾಸುರನ ಸಂಹಾರ ಮಾಡಲಿಕ್ಕೆ ಬಲರಾಮ ದೇವರಿಗೂ ಸಾಮರ್ಥ್ಯ ಇಲ್ಲ. ಪ್ರಲಂಬಾಸುರ, ಧೇನುಕಾಸುರ ಇವರನ್ನೆಲ್ಲ ಸಂಹಾರ ಮಾಡಲಿಕ್ಕೆ ಬಲರಾಮ ದೇವರಿಗೂ ಸಾಮರ್ಥ್ಯ ಇಲ್ಲ. ಆದ್ರಿಂದ ಬಲರಾಮ ದೇವರಲ್ಲಿ ಪರಮಾತ್ಮನ ಶುಕ್ಲಕೇಶದ ಆವೇಶ, ಅಂದ್ರೆ ಕೃಷ್ಣನೇ ಬಲರಾಮನ ಒಳಗಡೆ ನಿಂತು ತಾನು ಸಂಹಾರವನ್ನ ಮಾಡಿದ್ದರಿಂದ ಧೇನುಕಾಸುರ ಮಥನ.
ಧೇನುಕಾಸುರನನ್ನ ಸಂಹಾರ ಮಾಡಿರ್ತಕ್ಕಂತಹ ಕೃಷ್ಣ ರೂಪವನ್ನ ಇಲ್ಲಿ ಸ್ವೀಕಾರ ಮಾಡಬೇಕು. ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ, ಅತ್ಯಂತ ನಿಪುಣತೆಯಿಂದ ಆ ತ್ರಿಪುರಾಸುರನ ಹೆಂಡತಿಯರೆಲ್ಲ ಏನು ವ್ರತವನ್ನ ಮಾಡ್ತಾ ಇದ್ರು ಅದನ್ನೆಲ್ಲ ಕೆಡಿಸಿ ತ್ರಿಪುರಾಸುರರನ್ನ ರುದ್ರದೇವರ ಕೈಯಿಂದ ಸಂಹಾರ ಮಾಡಿಸಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ, ಮತ್ತೆ ಎಲ್ಲ ದೈತ್ಯರ ಮೋಹನಾರ್ಥವಾಗಿ ರಚನೆ ಮಾಡಿರ್ತಕ್ಕಂತಹ ಶಾಸ್ತ್ರ ಅದನ್ನು ರಚನೆ ಮಾಡಿದ್ದಾನೆ. ಬೌದ್ಧ ಶಾಸ್ತ್ರ, ಬುದ್ಧರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವನೇನಿದ್ದಾನೆ ಅವನು ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖದಾನವರ ಸಂಹರಿಸಿ, ಕಲಿಯೇ ಮೊದಲಾಗಿರ್ತಕ್ಕಂತಹ ದೈತ್ಯರನ್ನ ಸಂಹಾರ ಮಾಡಿ ಧರ್ಮವನ್ನ ರಕ್ಷಣೆ ಮಾಡಿರ್ತಕ್ಕಂಥವನು. ವಿಷ್ಣು ಯಶಸ್ಸನ್ನುವಂತಹ ಒಬ್ಬನೇ ಒಬ್ಬ ಬ್ರಾಹ್ಮಣ ಕೊನೆಗೆ ಕಲಿಯುಗದಲ್ಲಿ ಉಳ್ಕೊಂಡಿರ್ತಾನೆ. ಅವನ ಮನೆಯಲ್ಲಿ ಅವತಾರವನ್ನ ಮಾಡ್ತಾನೆ ಕಲ್ಕಿ ರೂಪಿಯಾಗಿ ಪರಮಾತ್ಮ. ಆ ಕಲ್ಕಿಯಾಗಿ ಅವತಾರವನ್ನ ಮಾಡಿ ಕಲಿಯೇ ಮೊದಲಾಗಿರ್ತಕ್ಕಂತಹ ಎಲ್ಲ ದೈತ್ಯರನ್ನು ಕೂಡ ಸಂಹಾರ ಮಾಡ್ತಾನೆ. ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು, ಧರ್ಮದಿಂದ ತಾನು ಸಜ್ಜನರನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂತ ಕೃಷ್ಣ ಗೀತೆಯಲ್ಲಿ ತಿಳಿಸ್ಲಿಲ್ವಾ? ಯಾವಾಗ ಧರ್ಮಕ್ಕೆ ಚ್ಯುತಿ ಬರುತ್ತೆ ಅವಾಗ ಪರಮಾತ್ಮ ಹೀಗೆಲ್ಲ ತಾನು ಅವತಾರವನ್ನ ಮಾಡಿ ಎಲ್ಲ ಯಾತಕ್ಕೋಸ್ಕರವಾಗಿ ಮಾಡೋದು? ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ. ಆ ಧರ್ಮವನ್ನ ಎತ್ತಬೇಕು, ಅಧರ್ಮವನ್ನ ನಾಶ ಮಾಡಬೇಕು. ಅದಕ್ಕೋಸ್ಕರವಾಗಿ ಪರಮಾತ್ಮ ಈ ಎಲ್ಲ ಅವತಾರಗಳನ್ನು ಕೂಡ ತಾನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹೀಗೆ ಈ 10 ಅವತಾರಗಳನ್ನ ನಮ್ಮ ಹೊರಗಡೆ ಹೌದು ಚಿಂತನೆ ಮಾಡಬೇಕು, ಒಳಗಡೆ ಅಂದ್ರೆ ನಮ್ಮ ದೇಹದಲ್ಲೂ ಕೂಡ ಚಿಂತನೆಯನ್ನ ಮಾಡಬೇಕು ಅಂತ ನಮಗೆ ತಿಳಿಸ್ತಾರೆ. ಮೀನರೂಪಿಯಾಗಿ ಎಲ್ಲಿದ್ದಾನೆ? ಕಿವಿಯಲ್ಲಿ ಮೀನರೂಪಿಯಾಗಿ ತಾನು ಇರ್ತಾನೆ ಮತ್ಸ್ಯನಾಗಿ, ಕಣ್ಣಿನಲ್ಲಿ ಕೂರ್ಮನಾಗಿ ಇರ್ತಾನೆ. ತ್ವಗಿಂದ್ರಿಯ ಏನಿದೆ ಅಂದ್ರೆ ಈ ಚರ್ಮ, ಈ ಚರ್ಮದಲ್ಲಿ ವರಾಹ ರೂಪಿಯಾಗಿ ಪರಮಾತ್ಮ ಇರ್ತಾನೆ. ಘ್ರಾಣೇಂದ್ರಿಯ ಅಂದ್ರೆ ಮೂಗೇನಿದೆ ಅದರಲ್ಲಿ ನರಸಿಂಹ ರೂಪನಾಗಿ ತಾನು ಇರ್ತಾನೆ. ರಸನೇಂದ್ರಿಯ ಏನಿದೆ ಅದರಲ್ಲಿ ವಾಮನ ರೂಪಿಯಾಗಿ ತಾನು ಇರ್ತಾನೆ. ನಾಲಿಗೆಯಲ್ಲಿ ವಾಮನ ರೂಪಿಯಾಗಿ ಇರ್ತಾನೆ. ವಾಗೀಂದ್ರಿಯ ಏನಿದೆ ಅದರಲ್ಲಿ ಪರಶುರಾಮನಾಗಿ ತಾನು ಇರ್ತಾನೆ. ಪಾಣಿ, ಪಂಚಕರ್ಮೇಂದ್ರಿಯ ಎಲ್ಲ ಇಟ್ಕೊಳ್ತಾ ಇದೀವಿ ಇಲ್ಲಿ. ಪಾಣಿಯಲ್ಲಿ ರಾಮರೂಪಿಯಾಗಿ ಪರಮಾತ್ಮ ಇರ್ತಾನೆ ಕೈಯಲ್ಲಿ. ಪಾದದಲ್ಲಿ ಕೃಷ್ಣ ರೂಪಿಯಾಗಿ ತಾನು ಇರ್ತಾನೆ. ಪಾಯುವಿನಲ್ಲಿ ಬುದ್ಧ ರೂಪಿಯಾಗಿದ್ರೆ ಉಪಸ್ಥದಲ್ಲಿ ಕಲ್ಕಿ ರೂಪಿಯಾಗಿ ಪರಮಾತ್ಮ ಇರ್ತಾನೆ. ಹೀಗೆ ಪಂಚ ಜ್ಞಾನೇಂದ್ರಿಯ ಮತ್ತು ಪಂಚಕರ್ಮೇಂದ್ರಿಯಗಳಲ್ಲಿ ದಶಾವತಾರಗಳ ರೂಪಗಳ ಚಿಂತನೆಯನ್ನ ಸದಾಕಾಲ ನಾವು ಮಾಡ್ತಾ ಇರಬೇಕು ಅಂತಾನೆ ದಾಸರಾಯರು ಇದನ್ನ ವಿಶೇಷವಾಗಿ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಇದನ್ನೇ ಅನೇಕರು ಕೂಡ ಕೊಂಡಾಡ್ತಾರೆ. ಅದ್ರಲ್ಲಿ ತುಂಬಾ ಪ್ರಸಿದ್ಧವಾಗಿ ಪ್ರತಿಯೊಂದು ನುಡಿಗಳಲ್ಲೂ ಕೊಂಡಾಡಿರ್ತಕ್ಕಂತಹ ಕೃತಿ ಅಂತಂದ್ರೆ ಇದಾದ ಮೇಲೆ ಇವರ ಸಮಕಾಲೀನರಾಗಿರ್ತಕ್ಕಂತಹ ವ್ಯಾಸವಿಠಲರು, ವಿಜಯದಾಸರ ಶಿಷ್ಯರಾಗಿರ್ತಕ್ಕಂತಹ ಕಲ್ಲೂರು ಸುಬ್ಬಣ್ಣಾಚಾರ್ಯರು ಕೂಡ ಈ ದಶಾವತಾರವನ್ನ ಸ್ತೋತ್ರ ಮಾಡುವಂತಹ ಪ್ರಸಿದ್ಧವಾದಂತಹ ದೇವರ ನಾಮ ತಿಳಿಯದೋ ನಿನ್ನಾಟ ತಿರುಪತಿಯ ವೆಂಕಟ ಅಂತ ತಿಳಿಸಿ ಅಲ್ಲೂ ಕೂಡ ತುಂಬಾ ಸುಂದರವಾಗಿ ದಶಾವತಾರಗಳನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಜ್ಞಾಪಕ ಬಂತು ಅಂತ ನಾನು ಅದನ್ನ ಹೇಳ್ತಾ ಇದ್ದೇನೆ. ಹೀಗೆ ಈ ದಶಾವತಾರಗಳನ್ನ ಸ್ತೋತ್ರ ಮಾಡಿ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು, ಸಜ್ಜನರನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರವಾಗಿ, ಎಲ್ಲ ದುಷ್ಟ ಜನರನ್ನ
ಶಿಕ್ಷಿಸುವುದಕ್ಕೋಸ್ಕರವಾಗಿ ಸಜ್ಜನರ ರಕ್ಷಣೆ ಮಾಡಬೇಕು ಅಂತ ಪರಮಾತ್ಮ ಇಷ್ಟೆಷ್ಟು ಅವತಾರಗಳನ್ನು ಸ್ವೀಕಾರ ಮಾಡಿದ್ದಾನೆ ಎಂಬುದನ್ನ ಗಮನಿಸಬೇಕು. ಅಂತಹ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನ ಮಾಡ್ತಾ ಇದ್ದೇನೆ ಅಂತ ದಾಸರ ಒಂದು ಅಭಿಪ್ರಾಯ ಅಂತ ಇಲ್ಲಿ ತಿಳ್ಕೊಳ್ಬೇಕು. ಕೃಷ್ಣಾರ್ಪಣ.